ಐಶ್ವರ್ಯ ಮಸ್ತ್ ಮೇಲ ಕೇಳಿ ಹೇಳಕಂತೆ ಚೆನ್ನಾಗಿ ಹೇಳು ಕಾಂತ. ನನ್ನ ಸಮಯವ ಮರಳಿಸಿ ನನ್ನ ಪಾಲಿನ
ಮಾತನಾಡಿದರೆ ನನಗೇನು ಗೊತ್ತಾಗಬೇಕು? ನೀನು ಕೇಳುವ ವೃತ್ತಾಂತದ ರೀತಿ ಏನು ಕೇಳುವುದಾದರೂ ಕೇಳು. ಎನ್ನ ಸಂಕೋಚವಿಲ್ಲದ ಕೇಳು ಸುಂದರಿ, ತಡವರಸದ ಕೇಳು ಸುಂದರಿ, ರುಕ್ಮಾಂಗನಿಯ ಸೋದರಿ ಸುಂದರಿ. ಕೇಳು ಸುಂದರಿ, ಚೆನ್ನಾಗಿ ಹೇಳು. ನೀನೇ ಈ ರೀತಿ ಮಾತನಾಡಿದರೆ ಆ ಪಾಂಡವರ ಕಷ್ಟದಲ್ಲಿ ಇರುವರು ಅವರ ಗತಿ ಏನಾಗುವುದು ಕಾಂತ ತಿಳಿಸಬೇಕು ನಿನ್ನ ಭಕ್ತ. ಹೇ ರುಕ್ಮಾಂಗನಿಯ ಸೋದರಿ ಸುಂದರ, ನೀನು ಏಕೆ ಹಾಕುವೆ ಗಾಬರಿ? ಈ ಯುದ್ಧದ ಸಂಗತಿಯನ್ನು ಬಿಡಿಸು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನಿನ್ನಿನ ದಿನದೋಳ ಮಣಿಪುರದ ದೇಶದ ಅರಸನ ಏಕೈಕ ಪುತ್ರ ಕಾಯ ಮಹಾರಾಜನಿಗೆ ನಾಳಿನ ಸೂರ್ಯಾಸ್ತ್ರ ಮೊದಲು ನನ್ನ ಸುದರ್ಶನ ಚಕ್ರದಿಂದ ಶಿರವನ್ನು ಹರೆಗಡುವೆನೆಂದು ಶಪಥವನ್ನು ಮಾಡಿದನು. ಈ ಶಪಥವನ್ನು ಹೊರಿತು ಗಾಯನ ನಾರದರ ಮುಖಾಂತರ ದ್ರೌಪದಿಯ ಬಳಿ ಹೋಗಿ ಕಲಿಪಾರ್ಥನು ಎನ್ನಂಜಿ ಗಾಯನಂ ಕಾಪಾಡಿದ ಬೇಡಿದ ಕಾರಣ ಧನುಂಜಯನು ಈ ಯುದ್ಧಕ್ಕೆ ಸನ್ನಿಧನಾಗಿ ಬರುವನು. ಸುಂದರಿ, ತಿಳಿತೇ ಈ ಯುದ್ಧದ ಪರಿ? ಸುಂದರಿ, ಚೆನ್ನಾಗಿ ಹೇಳು. ಸುಂದರಿ, ರಮಣಿ, ನಿನ್ನ ಮಾತನ್ನು ನಂಬಲಾರೆನು ನಾನು ಈ ಕ್ಷಣ. ನಿನಗೆ ತಿಳಿಯದ ವಿಷಯ ನನಗೆ ಏನು ತಿಳಿಯುವುದು ಸುಂದರಿ?
ಹೇ ಸುಂದರಿ, ಸುಂದರ ಹೇಳುವೇನು ಕೇಳು. ಚೆನ್ನಾಗಿ ಹೇಳು. ಬಲ್ಲವೇ, ನಾನೆಂದು ಉದ್ದಕ್ಕೆ ಬರಲೇನು. ಹಾ, ನೀನಿನ್ನು ನನ್ನ ಅರಮನೆಗೆ ತೆರಳು ಕಾಮಿನಿ, ಕಾಮಿನಿ. ನಿನ್ನ ಇಷ್ಟದಂತಾಗಲಿ ಕಾಂತ. ಎಲ್ಲ ಸಾರಥಿ, ನಾವಿನ್ನು ಉದ್ದಕ್ಕೆ ಹೊರಡೋಣ. ರಣರಂಗದ ಕಡೆಗೆ ಚೂಟಿಗಿಂತ ರಥವನ್ನು ಬಿಡು ಸಾರಥಿ, ಅತಿ ಜಾಗೃತಿ. ಎಂಬ ಕಟ್ಟಡ ಹಾಳು ಬಿದ್ದ ಮನೆಗಳನ್ನು ಕೂಡಿ ವನ್ಯ ಪ್ರಾಣಿಗಳು ವಾಸಿಸುತ್ತಿರುವ ಭೀಕರವಾದ ಕಾಡು. ಈ ದ್ವಾರಕೆಯು ಅದ್ಭುತವಾಗಿ ಕಾಣಿಸಲಿಕ್ಕೆ ಕಾರಣವೇನೆಂದರೆ ಏನು ಕಲಿಪಾಪೆಯೇ ಒಲ್ಲೋ ಜನನಾದ ರಥದೊಡೆಯನಾದ ಮಧುರಾ ನಗರದಲ್ಲಿ ಜನಿಸಿ ಅವರ ಸೋದರ ಮಾವನಾದ ಕಂಸಾಸುರನ ಜಯಿಸುವ ಕಾಟಕದಿಂದ ತಪ್ಪಿಸಿಕೊಂಡು ಹುಟ್ಟಿದ ದಿನವೇ ಊರು ಬಿಟ್ಟು ಈ ದ್ವಾರಕೆಗೆ ಬಂದು ನೆಲೆಸಿದರಂತೆ. ಹಾಳು ಬಿದ್ದ ದ್ವಾರಕೆಯ ಅದೆಷ್ಟೋ ಪಕ್ಷಿಧಾಮದಂತೆ ಚಿಲಿಪಿಲಿಗೊಳ್ಳುತ್ತಿದೆ ನಾಡ. ಇದೆಲ್ಲ ಸೃಷ್ಟಿ ಕರ್ತನ ನಿಯಮ. ಇದು ಆಗಿರಲಿ. ಈ ಕಡೆ ನೋಡ, ನೋಡುತ್ತಿರುವೆ ನೋಡ್ತೀರ. ಗೊಲ್ಲಗರತಿಯರು ಆದ ಸುರಥ ನಾರ್ಯರು ಅದೆಷ್ಟೋ ಶೃಂಗಾರ ಮಾಡಿಕೊಂಡು ಶ್ರೀಮನ್ನಾರಾಯಣ ಪಾದ ಸೇವೆಗೆ ನಿಂತಿರೋ ನೋಡ. ಅಹೋ ಗಯ ಮಹಾರಾಜನೇ, ಆಹೋ ಇಂದ್ರನಂದನೇ, ಎಲ್ಲಿ ನೋಡಿದರು ನಾಟ ನೃತ್ಯಗಳು ನರ್ತಿಸುತ್ತವ ನವನಾರಿಯರ ಅದೆಷ್ಟೋ ಶೃಂಗಾರವಾಗಿ ಗಾನಗೈವರು. ಅಹೋ ಗಯ ಮಹಾರಾಜನೇ,
ಆಹೋ ಕಲಿಪಾರ್ತನೆ ಇದನ್ನೆಲ್ಲ ನೋಡಿದರೆ ಈ ದ್ವಾರಕೆಗೆ ಬಂದು ಶ್ರೀಕೃಷ್ಣನ ಪಾದಾರ್ಪಣೆ ಮಾಡಿದ ಪುಣ್ಯವೊಂದು ತಿಳಿಯಬೇಕಾ? ಇದು ಹಾಗಿರಲೇ ಬಳಿರೇ ನಿನ್ನ ಮಾಯಾ ಜಾಲವೆಂಗೆ ತಿಳಿಯದೋ? ಅಹೋ ಗಯ ಮಹಾರಾಜನೇ, ಆಹೋ ಇಂದ್ರನಂದನೇ, ಅಬಬಬಬಬ ಈ ಕಡೆ ನೋಡ. ನೋಡುತ್ತಿರುವೆನು ಅರ್ಜುನ. ಕಣ್ಣು ಕಾಣುವರ ಜನಗಳ ತಲೆಗಳನ್ನು ನೋಡ. ಕತ್ತಲ್ ಈ ಜನಸಂದಿನ ನೋಡಿದರೆ ನಾನೆಂದು ಕಾಣಲಾರದ ಅದ್ಭುತ ಕಂಡೆನ್ನುವ ಆನಂದಮಯ ಒಂದು ಕಡೆ. ಜನಗಳ ಎದುರು ಎದೆಗೊಟ್ಟು ಯುದ್ಧ ಮಾಡುವ ಸಂಕಟಾಗಿ ಒಂದು ಕಡೆ. ಅಹೋ ಗಯ ಮಹಾರಾಜನೇ, ಆಹೋ ಮಧ್ಯಮ ಪಾಂಡವನೇ, ಹಿಂದಕ್ಕೆ ದ್ರುಪದನ ಸ್ವಯಂ ವರದಿಯಲ್ಲಿಯೂ ಇಲ್ಲ ಜನಸಂದಣಿಯೂ ನೆಲೆದಿರಲಿಲ್ಲ. ಇದು ಹಾಗಿರಲೇ ಅಪಬ ಈ ಕಡೆ ನೋಡ. ನೋಡುತ್ತಿರುವೆನು ಅರ್ಜುನ. ಕತ್ತಲು ಗವಿಯಂತೆ ಸುತ್ತಲು ಮತ್ತುಕೊಂಡಿರುವ ಸೇನಾಧಿಪತಿಗಳ ಸಮೂಹ ನೋಡ. ಮಧ್ಯದಲ್ಲಿ ಆದಿಶೇಷನ ಮುಕುಟಕ್ಕೆ ತಲೆ ಕಟ್ಟು ಮಲಗಿರುವ ಎನ್ನಯ್ಯ ರಥದೊಡೆಯನಾದ ಕಮಲಾಕ್ಷನ ನೋಡ. ತಲೆಯ ಬದಿಗೆ ಏನು ಅರಿಯದವನಂತೆ ಶಾರದೆ ಕಂದನಾದ ನಾರದನ ಆದೇಶ ಸೊಗಸಾಗಿ ನೋಡ. ಅಹೋ ಗಯ ಮಹಾರಾಜನೇ, ಆಹೋ ಕಲಿಪಾರ್ತನೆ, ಸಾದಮಳ ಮಿತ್ತಳಾದ ನಮ್ಮಿರುವರ ಕಪಟ ಯುದ್ಧಕ್ಕೆ ನೇಮಿಸಿ ಆಗಿರಲಿ ಅತಿ ಜಾಗೃತಿಯಿಂದ ಶ್ರೀಕೃಷ್ಣನಲ್ಲಿಗೆ ಹೋಗೋಣ ನಡಿ ಸಾರಥಿ ಅತಿ ಜಾಗೃತೆ. ಸಮರಕ್ಕೆ ಅನುಗುಣವಾಗಿ ಬಂದು ವಂದನೆ ಮಾಡುವ ಯಾಕೆ ಪಾರ್ಥ ದುರದೊಳತಿ ಸಮರ್ಥ. ಅಹೋ ಜನಜಾಕ್ಷನೇ, ಪೂರ್ವ ನಿನಗೇಕೆ ತಾಕಿತ ಗೋಳಿರೇ ಈ ಬಡ ಪಾಂಡವರ ಮೇಲೆ ನಿನಗೇಕೆ ಕನಿಕರ ಹುಟ್ಟಿತ? ಅಹೋ ಮುರಹರ, ಕ್ಷೀರಾದ್ರಿ ಹೇಳುವ ಉದ್ಭವಿಸಿದ ಲಕ್ಷ್ಮೀವರ, ಮರದೊಳಗಿನ ಹಣ್ಣೆಲೆಯ ಉದುರುವಾಗ ಪಕ್ಕದಲ್ಲಿರುವ ಹಸಿರು ನಗುವಂತೆ ತಿಳಿದವನಂತೆ ತಕತೈ ಎಂದು ನಟಿನ ನಡೆಸುವ ನಗದರನೇ ಎನ್ನ ಮಡದಿಯ ಜೀವವನ್ನು ಉಳಿಸು ಬೇಗನೆ. ಆಹೋ ನಾರಾಯಣ, ಚೆನ್ನಾಗೇಳ.
ಹೇಳ್ತಾನ, ಪಾರ್ಥ, ಈ ಲೋಕದ ಕೃಷ್ಣ ಅರ್ಜುನರೆಂದರೆ ಒಂದೇ ಪ್ರಾಣವಾದರೂ ಎರಡು ದೇಹಗಳೆತ್ತಿರುವೆವು. ಅಂದಿನ ದಿನದೋಳ ಗಾಯಮರಾಜನಿಗೆ ಶಾಪವನ್ನು ಕೊಟ್ಟಿರುವುದು ನಿಜ. ಆದರೆ ಆ ಶಾಪವನ್ನು ವಿಮೋಚನೆ ಹಿಂದಕ್ಕೆ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲದ ಮಾತು. ಈ ರಣರಂಗದ ಕಡೆಗೆ ನೀನು ಹೇಗೆ ಬಂದೆ ಫಲಗುಣ ತಿಳಿಸು ವಿಚಾರ ಈ ಕ್ಷಣ. ಶಾಂತಕನಾದ ಲಕ್ಷ್ಮೀಕಾಂತನೇ, ಭದ್ರಕಾಂತನೇ, ಮೇಲಕ್ಕೆ ಸಾರಥಿಯಾದಾಗ ಹೊಳಿರೆ ಎನ್ನ ದೇಹದ ಕಣಗಳಲ್ಲಿ ಶಕ್ತಿಮಯವು ಎಚ್ಚುವುದಲ್ಲದೆ ಕಡಿಮೆಯಾದಾಗ ಬಲ್ಲದ ಕಾಲಾಕ್ಷನಿಗೆ ಪರ್ವಣಿಯ ಕಾಲದಲ್ಲಿ ಎನ್ನ ಮುದ್ದು ಮಡದಿಯಾದ ದುಃಖದಾನಂದನಿಗೆ ಶಾರದೆ ಕಂದನಾದ ನಾರದನು ಗಹ್ಯಮಾರದನ ಮುಳಿಸಿಕೊಳ್ಳುವನೆಂದು ಅಭಯಂ ತೆಗೆದುಕೊಂಡರಂತೆ. ಒಂದು ಕಾಲಕ್ಕೆ ಸಮತ ಮೀರಿ ನಡೆದರೆ ಕಯನಂ ಸಂಬರಸಗಳ ಸಾಂಬಸಕನೇ ಎನ್ನ ಮಡದಿಯ ಪ್ರಾಣವನ್ನು ಸೋನೆ ಪರಮಾತ್ಮ ಕಲಿಪಾರ್ತನೆ. ಅಹೋ ಜಗತ್ಕರ್ತನೇ, ನೀನು ಈ ಯುದ್ಧಕ್ಕೆ ಬಂದಿದ್ದೆ ಬಹಳ ವ್ಯರ್ಥ. ಅದು ಯಾತಕ್ಕೆ ಪರಮಾತ್ಮ? ಯಾತಕ್ಕೆಂದರೆ ಒಂದು ನೀತಿಯ ಮೇಲುವೆನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ನಾರಾಯಣ? ಉತ್ಪತ್ತಿ ಸ್ಥಿತಿ ಚಹ ಕರ್ಣೋತು ಲಯ ಚಹ ರಾಮೇಣ ಕರ್ಮ ಚಹ ಅಹೇ ಕಿರೀಟಿ. ಅಹೋ ನಾರಾಯಣ, ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯ ಏನಿರುವುದು ಪರಮಾತ್ಮ? ಉತ್ಪತ್ತಿ ಸ್ಥಿತಿ ಲಯಗಳನ್ನು ತ್ರಿವಿಧಗಳನ್ನು ಹರಿತು ಸಾಕ್ಷಾತ್ ಬ್ರಹ್ಮದೇವನು ಇಂದು ಸಾಯಂಕಾಲ ವೇಳೆ ಗಯನಿಗೆ ಮುತ್ತಬೇಕೆಂದು ಬ್ರಹ್ಮಲಿಖಿತವನ್ನು ಬರೆದಾಗ ನಾನಾದರೂ ಅವನನ್ನು ಬದುಕಿಸುವುದು ಸಾಧ್ಯವಿಲ್ಲದ ಮಾತು. ಅದು ಯಾತಕ್ಕೆ ನಾರಾಯಣ? ಮುಂಚಿ ಹೋದ ಮಾತಿಗೆ ಎಷ್ಟು ಒಡಕೊಂಡರೂ ಹಿಂದಿರುಗಿ ಬರುವುದಿಲ್ಲ. ದೊಡ್ಡವರ ಹೇಳಿದ ಗಾದೆಗಂತೆ ಎಷ್ಟು ಇಚ್ಚು ಯೋಚನೆಗೆ ಮಾಡಿದರೆ ಒಂದ ಫಲವಿಲ್ಲ ಫಲಗುಣ. ನನ್ನ ಮಾತು ಕೇಳೋ ಈ ಕ್ಷಣ. ಪರಮಾತ್ಮ, ಅಹೋ ಕೇಶವನೇ, ನಾನೆಷ್ಟು ಒಡೆದುಕೊಂಡರೂ ನಿನ್ನ ನೀತಿ ಪಾಠ ಹೇಳುವುದು ಬಿಡಲಿಲ್ಲ. ನಾನು ಏನು ಪಾಠ ಒಡ್ಡನೇ ಸದಮಲ ಪವಿತ್ರನಾದ ಸರಸ್ವತಿಯವರ ಗಂಡನಿಗೆ ಕೈಯನ್ನು ಕಾಪಾಡುವೆಂದು ವಚನ ಕೊಟ್ಟಿರುವನು. ಶ್ರೀಮನ್ನಾರಾಯಣ ಪಾದಗಳಿಗೆ ಕಾಪಾಡುವೆನೆಂದು ಹೇಳಿರುವನು. ನಿಲ್ಲುವುದಾದರೆ ಯುದ್ಧಕ್ಕೆ ನಿಲ್ಲ. ಸಮರಾಂಗಣದೋಳಿನ್ನಡನೆ ಕಾದಾಡಿ ಗೈನಂ ಕಾಪಾಡಿವನು ಕೃಷ್ಣ. ಯುದ್ಧಕ್ಕೆ ನಿಲ್ಲ ಈ ಕ್ಷಣ.
ಸರ್ವಚಾಚಿ ಹೇಳಿದನಿಕೆ ಅಹೋ ನಾರಾಯಣ ದೇವರು ಚೆನ್ನಾಗಿ ಹೇಳು. ನಿನ್ನನ್ನು ಬಿಟ್ಟು ಈ ಜಗದಲ್ಲಿ ನನಗೆ ಯಾರಿರೋರು ಪರಮಾತ್ಮ? ಮೂರು ಲೋಕದವರು ಪೂಜಿತರ ಹೃದಯ ಗೊತ್ತು ಕಲಸಿದ ಗಾಂಡೀವಿ ನೀನು ನನ್ನೊಡನೆ ಜಯ ಸಾಧಿಸಿ ಗಯನಂ ಕಾಪಾಡಿದರು ಕಾಪಾಡಬಹುದು. ನಮ್ಮಿರುವರ ಗೆಳತನು ಹಿಂದಕ್ಕಿಟ್ಟು ಇನ್ನೊಂದು ದಿವಸವಾದರೂ ಕಾದಾಡೋಣ. ಯಾರಿಗೆ ಜಯವಾಗುವುದು ನೋಡೋಣ. ಖಂಡಿಯ ಕಲಿಪಾತ ಕಾದಾಡಿದರೆ ಗೊತ್ತಾಗುವುದು ನಮ್ಮಲ್ಲಿ ನಾನೆಷ್ಟು ಹೊಡೆದುಕೊಂಡರೂ ನಿನ್ನ ನೀತಿ ಪಾಠ ಹೇಳುವುದು ಗುಣ ಎಂದಕ್ಕೆ ನಿನ್ನ ಭಕ್ತನಾದ ಪ್ರಹ್ಲಾದಗನ ಮೊಮ್ಮಗನಾದ ಬಲಿಚಕ್ರವರ್ತಿಯ ಕೋಟಿ ದೇವಾನು ದೇವತೆಗಳಿಗೆ ಉಪಟಳಂ ಕೊಟ್ಟ ಕಾಲಕ್ಕೆ ಅದನ್ನರಿತವರ ಅತಿ ಗರ್ಭದೊಳಗೆ ವಾಮನ ಮೂರ್ತಿಯಾಗಿ ಭೂಮಿಗೆ ಅವತರಿಸಿದ ಬಲಿಚಕ್ರವರ್ತಿಗೆ ನೀನು ಹೋಗುತ್ತಿರಲು ನೀನು ಮಾಡುವ ಮೋಸದ ಕೃತ್ಯವನ್ನರಿತು ದೈತರ ಗುರುವಾರದ ಶುಕ್ರಾಚಾರ್ಯ ಬೆರಳಿನ ಅವರ ದರ್ಪೆಯಿಂದ ಅವನ ಕಣ್ಣನ್ನು ತೆಗೆದ ಮಾಯಾಕಾರಣಿಲ್ಲ. ಇದಲ್ಲದ ಕಾರಣವೇನೋ ತಮಗೇನು ಬೇಕು ಎಂದು ಕೇಳಿದ ಬಲಿ ಚಕ್ರವರ್ತಿಗೆ ಮೂರು ಪಾದ ಭೂಮಿಯ ಬೇಡಿ ಒಂದು ಪಾದವಮ್ಮ ಆಕಾಶಕ್ಕಿಟ್ಟು ಇನ್ನೊಂದು ಪಾದವಮ್ಮ ಭೂಮಿಯ ಮೇಲಿಟ್ಟು ಮತ್ತೊಂದು ಪಾದವಮ್ಮ ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಕಪಟಿಯನೇನೋ ನಿನಗೆ ಗೊತ್ತಿಲ್ಲದ ವಿಷಯ ನಿನ್ನ ನಂಬಲಾರೇನೋ ಈ ಕ್ಷಣ. ಹೋ ಕಿರೀಟಿ, ಅಹೋ ಪರಮಾತ್ಮನೇ, ಹಾಗೆ ಹೋದ ಘಟನೆಯ ನೆನೆಸಿಕೊಂಡು ಮನದೋಳು ಮರಗಿದರೆ ಒಂದ ಫಲವೇನು? ಆ ಗಯನಂ ಕಾಪಾಡುವೆನೆಂದು ಧೈರ್ಯವು ನಿನಗಿದ್ದರೆ ಇನ್ಯಾತಕ್ಕೆ ತಡ? ಅತಿ ಜಾಗ್ರತೆಯಿಂದ ಇದ್ದಕ್ಕೆ ರಣರಂಗದ ಕಡೆಗೆ ಬಾ. ಅಭಯಾಂತರದಿಂದ ಕಾದಾಡೋಣ. ಯಾರಿಗೆ ಜಯವಾಗುವುದು ನೋಡೋಣ. ಖಂಡಿಯ ಕಲಿಪಾರ್ಥ ತೋರಿಸು ನಿನ್ನ ಸಾಮರ್ಥ್ಯ. ಕಮಲದಳ ನೇತ್ರನೇ ಯುದ್ಧದಲ್ಲಿ ತೋರಿಸುವೆ ನನ್ನ ಶಕ್ತಿ ಸಾಮರ್ಥ್ಯವನ್ನೇ. ಬೋಳಿರೇ ಮೂರು ಲೋಕದ ಗಂಡನೆಂದು ಬಿರುದಾಂಕಿತ ಪಡೆದ ಕಲಿಪಾರ್ಥನ ಶ್ರೀಕೃಷ್ಣನ ವರಬಲದಿಂದ ಅರ್ಜುನ ದಶನಾಮಾಂಗಗಳು ಹೊಂದಿದ್ದನ್ನುವ ಇಂದಿಗೆ ತೆಗೆದು ಬಳಿರೇ ಲೋಕಗಳಲ್ಲಿ ಕಲಿಪಾತ್ರ ಬಲದಾಂಕಿದವನು ಜೋರುವನು ಕೃಷ್ಣ ಯುದ್ಧಕ್ಕೆ
ಕಲಿಪಾರ್ಥ, ಅಹೋ ಜಗತ್ಕರ್ತನೆ, ಈಗ ನನ್ನ ಕೈ ಒಳಗಿರುವ ಸುದರ್ಶನ ಚಕ್ರ ಅಸ್ತ್ರವನ್ನು ಬಿಡುವೆನು. ಹ, ಇದಕ್ಕೆ ತಕ್ಕ ಅಸ್ತ್ರವನ್ನು ಬಿಟ್ಟು ಯುದ್ಧವನ್ನು ಪೂರ್ಣಗೊಳಿಸುವ ಫಲಗುಣ ಅಸ್ತ್ರವನ್ನು ಬಿಡುವೆನು ಈ ಕ್ಷಣ. ಆಹೋ ಜನಾರ್ದನನೇ, ಕಿರೀಟಿ, ಈಗ ನಿನ್ನ ಶಸ್ತ್ರಗಳು ನನಗೆ ಸರಿ ಹೋಗಲಾರವ ಗಯನೆಂಬಿಡು ಕೇಶವ, ಯುದ್ಧ ಮಾಡಲಾಗದೋ ನಿನ್ನಿಂದ ನನ್ನೊಳಗೆ ಈ ಕ್ಷಣವ. ಆಹೋ ಸಾರಥಿಯರ ಸಾರಥಿ ದೇವಾ, ಇದೇನು ಆಶ್ಚರ್ಯ? ಅದೇನು ದೇವ? ಫಲಗುಣನ ಫಲಗುಣನ ಸರಿಪಾಣಗಳನ್ನು ಸತ್ಯಗಳನ್ನು ತಾಳಲಾರದೆ ಕರ್ಣಗಳನ್ನು ಮುಚ್ಚಿಕೊಂಡು ಕೆಳಗೆ ಕುಳಿತನು ನೋಡು. ಹೌದು ದೇವ. ಇದೇ ಸರಿಯಾದ ಸಮಯ. ಗಯನಂ ಶಿರವನ್ನು ಹಾರಿಸುವುದಕ್ಕೆ ಇದೇ ಸರಿಯಾದ ಸಮಯವು ಸಾರಥಿ. ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಇದರಲ್ಲಿ ನಿನ್ನದೇನೋ ಇಲ್ಲದಿದ್ದರೆ ಸಾಕು, ಮಾಡು ನಿನ್ನ ಕಪಟಾಚಾರ. ಈಗ ಓಡಿ ಬಡಿವೆ ನನ್ನ ಪಾಶುಪತಾಸ್ತ್ರ, ತೋರಿಸು ಅರ್ಜುನ ಶಕ್ತಿ ವಿಚಾರ. ಎಲ ಸಾರಥಿ ದೇವ, ಇದೇನು ಆಶ್ಚರ್ಯ? ಅದೇನು ದೇವ? ಅರ್ಜುನನ ನನ್ನ ನಾರಾಯಣಾಸ್ತ್ರ ಬಾಣವು ಮತ್ತು ಅರ್ಜುನನ ಪಾಶುಪಶಸ್ತ್ರವು ಆಕಾಶಕ್ಕೆ ಮಿಂಚಿ ಶಬ್ದ ಮಾಡಲು ಕತ್ತಿದವು. ಹೌದು ದೇವ. ಇದೇನು ಇದೇ ಸರಿಯಾದ ಸಮಯ. ನನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಗಯನಂ ಶಿರವನ್ನು ಹಾರಿಸಿ ಬಿಡುವೆನು ಸಾರಥಿ. ಅತಿ ಜಾಗೃತಿ. ಆಗಲಿ ದೇವ. ಬಳಿ ಬಳಿರೆಯ ಮೈ ಸಾರಥಿ, ಇದೇನು ಆಶ್ಚರ್ಯ? ಅದೇನು ದೇವ? ಸರಿ ಬಾಣಗಳ ಆಕಾಶಕ್ಕೆ ಹಾರಿ ಮಿಂಚು ಪಟಕಗಳಂತೆ ಸತ್ಫೋಟ ಮಾಡು ಹಚ್ಚಿದವು. ಕಠೋರ ಶಬ್ದಕ್ಕೆ ನಿನ್ನಿಂದ ತಡೆಯಲಾಗದು. ರಾಜ್ಯಂ ತೆಗೆದುಕೊಳ್ಳಿಬರು ಸಾರಥಿ. ಎಲ ಸಾರಥಿ ದೇವ, ಸರಿಬಾಣಗಳನ್ನು ಪಾರ್ಥನು ಸರಿಬಾಣಗಳನ್ನು ತಾಳಲಾರದೆ ಕರ್ಣಗಳನ್ನು ಮುಚ್ಚಿಕೊಂಡು ಕೆಳಗೆ ಕುಳಿತನು ನೋಡು. ಹೌದು ದೇವ. ಇದೇ ಸರಿಯಾದ ಸಮಯ. ಗಯನಂ ಶಿರವನ್ನು ಹಾರಿಸುವುದಕ್ಕೆ ನನ್ನ ಸುದರ್ಶನ ಚಕ್ರವನ್ನು ಬಿಡುವನು ಸಾರಥಿ. ಅತಿ ಜಾಗೃತಿ. ಆಗಲಿ ದೇವ. ಆಹೋ ಕೇಶವನೇ, ಎನ್ನನ್ನು ಆಶೀರ್ವಾದಿಸು, ಎನ್ನನ್ನು ಉದ್ಧರಿಸೈ ತಂದೆ. ಮರುಜನ್ಮ ಪಡೆದ ನಾನೆಂತಹ ಧನ್ಯ. ಆಪತ್ಕಾಲಕ್ಕೆ ಆಧರಿತನಾದ ಫಲ್ಗುಣ, ನೀನೆನ್ನ ಸುಗುಣ. ನನಗೆ ಜೀವವನ್ನು ನೀಡಿಸಿದೆ, ಎನ್ನನ್ನು ಮೃತ್ಯುವಿನ ಕೈಯಿಂದ ಪಾರು ಮಾಡಿಸಿದೆ. ಎಂದು ನಿನ್ನ ಋಣವನ್ನು ನಾನೇನೆಂದು ತೀರಿಸಲಿ ಅಮ್ಮ ತಾಯಿ ದ್ರುಪದ ನಂದನೆ. ನನಗೆ ಜೀವದಾನವನ್ನು ಮಾಡಿಸಿದೆ, ಎನ್ನನ್ನು ಕಾಪಾಡಿದೆ. ಇಂದು ನಿಮ್ಮೆಲ್ಲರ ಅಮೃತ ಹಸ್ತದಿಂದ ಎಲ್ಲರೂ ಆಶೀರ್ವಾದಿಸಿರಿ. ಮಹಾಮಯ ಮಹಾರಾಜನೇ, ಜಯವಾಗಲಿ. ಮೇಲಕ್ಷಣೆ ಸಾರಥಿ, ನನ್ನ ಪಾರ್ಥನು ಮರಣಗಳು ಮಾಡಿದ ಕರ್ತವ್ಯವನ್ನು ಶಿರನ್ನು ಹಾರಿಸುವುದಕ್ಕೆ ಮುಚ್ಚಿಕೊಂಡು ಕುಂತರು. ಹೌದು ದೇವ. ಸರಿಯಾದ ಸಮಯ. ನನ್ನ ಪಾರ್ಥನು ನನ್ನ ಮಿತ್ರನ ಆದ ಪಾರ್ಥನಿಗೆ ಪ್ರಾಣವನ್ನು ದಾನಧನವನ್ನು ಮಾಡುವ ಸಾರಥಿ. ಮಹಾರಾಜರೇ, ನನ್ನ ಪವಿತ್ರ ಮಿತ್ರನಾದ ಕಲಿಪಾರ್ಥನಿಗೆ ವಚನ ಕೊಟ್ಟಿರು, ನಿನ್ನಿಂದ ಪ್ರಾಣದಾನವನ್ನು ಮಾಡಬೇಕು. ಕೇಳು. ಬರಿ ಬರಿ ಎಲೈ ಸಾರಥಿ, ಹೋಗಲಿ. ಬರಿ ಎಲ್ಲ ಸತಿಯಿರುವ ಎಲ್ಲ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತ ನಾನು ಸಾರಥಿ. ಅಧಿಕಾರಿ ಅದೇ ಪ್ರಕಾರವಾಗಲಿ. ಫೋಟೋ ತೆಗಿಯಪ್ಪ.